ಮೊರಿಂಗಾ ಪೌಡರ್ ಅಂದ್ರ ನುಗ್ಗೆ ಪುಡಿ. ಇದನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಡಯಾಬಿಟೀಸ್ ಕಂಟ್ರೋಲ್ ಆಗ್ತೈತಿ ಮತ್ತ ಬಾಡಿ ಡಿಟಾಕ್ಸಿಫಿಕೇಶನ್ ಆಗತ್ತೆ ಅಂತ ಹೇಳಿ ಅನ್ಕೊಂಡು ಅನೇಕ ಜನ ಈ ಟ್ರೆಂಡಿ ಮೊರಿಂಗಾ ಪೌಡರ್ ಅಂದ್ರ ನುಗ್ಗೆ ಪುಡಿನ ನೀರೊಳಗ್ ಮಿಕ್ಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಸೇವನೆ ಮಾಡಕತ್ತಿರಲ್ಲ. ಇದಂತೂ ಖರೆ. ಮೊರಿಂಗಾ ಅಂದ್ರ ನುಗ್ಗೆ ಒಳಗ ಬಹಳಷ್ಟು ಸೂಪರ್ ನ್ಯೂಟ್ರಿಯೆಂಟ್ಸ್ ಗಳು ಇರೋದ್ರಿಂದ ಇದನ್ನ ನೀವು ರೆಗ್ಯುಲರ್ ಆಗಿ ಸೇವನೆ ಮಾಡಿದಾಗ ನಿಮ್ ಬಾಡಿಗೆ ಬಹಳಷ್ಟು ಹೆಲ್ತಿ ನ್ಯೂಟ್ರಿಯೆಂಟ್ಸ್ ಗಳು ಸಿಗ್ತಾವ್. ಸೊ ಈ ಮ್ಯಾಜಿಕಲ್ ಟ್ರೆಂಡಿ ಮೊರಿಂಗಾ ಪೌಡರ್ ಅಂದ್ರ ನುಗ್ಗೆ ಪುಡಿನ ನೀವು ರೆಗ್ಯುಲರ್ ಆಗಿ ಸೇವನೆ ಮಾಡೋಕ್ಕಿಂತ ಮುಂಚೆ ಇದ್ರ ರಿಲೇಟೆಡ್ ಕೆಲವೊಂದು ಸಜೆಷನ್ಸ್ ಅನ್ನ ನಾನ್ ಕೊಡ್ತೀನಿ, ತಿಳ್ಕೊಡ್ರಿ. ನುಗ್ಗೆ ಅಂದ್ರ ಮೊರಿಂಗಾ ಇದು ಹೀಟಿ ಫುಡ್ ಆಗಿರೋದ್ರಿಂದ ಇದನ್ನ ಆದಷ್ಟು ಮಾಡ್ರೇಷನ್ ಒಳಗ್ ಸೇವನೆ ಮಾಡ್ರಿ. ಅಂದ್ರ 1 ವರ್ಷದ ಕೆಳಗಿರುವಂತಹ ಮಕ್ಕಳಿಗೆ ಚಿಟಿಕೆಯಷ್ಟು ಪುಡಿನ ನೀವು ಯಾವ್ದಾದ್ರು ಆಹಾರ ಪದಾರ್ಥದೊಳಗ್ ಮಿಕ್ಸ್ ಮಾಡಿ ಅವ್ರಿಗೆ ಕುಡಿಸಬಹುದು. ಇನ್ನ 1 ರಿಂದ 2 ವರ್ಷದವರೆಗೂ ಇರುವಂತಹ ಚಿಕ್ಕ ಮಕ್ಕಳಿಗೆ 1/4 ಟೀ ಸ್ಪೂನ್, 3 ರಿಂದ 10 ವರ್ಷದವರೆಗೂ ಇರುವಂತಹ ಮಕ್ಕಳಿಗೆ ಅರ್ಧ ಟೀ ಸ್ಪೂನ್, 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮತ್ತು ಅಡಲ್ಟ್ಸ್ ಗೆ ನೀವು 1 ಟೀ ಸ್ಪೂನ್ ಅಷ್ಟು ಮೊರಿಂಗಾ ಪೌಡರ್ ಅನ್ನ ಸೇವನೆ ಮಾಡ್ಲಿಕ್ಕೆ ಕೊಡ್ಬೋದು. ಈ ನುಗ್ಗೆ ಪುಡಿ ಅಂದ್ರೆ ಮೊರಿಂಗಾ ಪೌಡರ್ ಅನ್ನ ನೀವು ನೀರು, ಮಜ್ಜಿಗೆ, ಮೊಸರು ಮತ್ತು ಸೂಪ್ಗಳಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಟೇಸ್ಟಿಗಂತ ಸ್ವಲ್ಪ ಸಾಲ್ಟ್, ಲೆಮನ್, ಜೀರಿಗೆ ಪೌಡರ್ ಅನ್ನ ಕೂಡ ಬಳಸಬಹುದು. ಆದ್ರ ಹೈ ಬ್ಲಡ್ ಪ್ರೆಷರ್ ಇದ್ದವರು ಸಾಲ್ಟ್ ಅನ್ನ ಅವಾಯ್ಡ್ ಮಾಡ್ರಿ. ನಂದೊಂದು ಏನ್ ಸಜೆಷನ್ ಅಂತಂದ್ರ ಆದಷ್ಟು ಫ್ರೆಶ್ ಹೋಮ್ ಮೇಡ್ ಮೊರಿಂಗಾ ಪೌಡರ್ ಅಂದ್ರೆ ನುಗ್ಗೆ ಪುಡಿನ ಬಳಸ್ರಿ. ಪ್ರೊಸೆಸ್ಡ್ ಪ್ಯಾಕ್ಡ್ ಇರುವಂತಹ ನುಗ್ಗೆ ಪೌಡರ್ ಅನ್ನ ಅವಾಯ್ಡ್ ಮಾಡ್ರಿ. ಅಂದ್ರೆ ಪೌಡರ್ ಫಾರ್ಮ್ ಒಳಗ್ ಅಷ್ಟ ಅಲ್ಲ, ನೀವು ನುಗ್ಗೆ ಸೊಪ್ಪು, ಹೂವು, ನುಗ್ಗೆಕಾಯಿ ಬೀಜಗಳನ್ನ ಪಲ್ಯ, ಸಾರು, ಸಾಂಬಾರ್ಗಳಲ್ಲಿ ಬಳಸಿ ಹೀಗೆ ಅನೇಕ ತರದಲ್ಲಿ ಕೂಡ ಸೇವನೆ ಮಾಡಬಹುದು. ನಾ ಆಲ್ರೆಡಿ ನಿಮಗ್ ಒಂದ್ ಮಾತು ಹೇಳಿದೆ, ನುಗ್ಗೆ ಹೀಟಿ ಫುಡ್ ಅಂತೇಳಿ. ಆದ್ರಿಂದ 1 ರಿಂದ 4 ತಿಂಗಳ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರು ಮತ್ತೆ ಹಾಲು ಉಣಿಸುವಂತಹ ಮಹಿಳೆಯರು ಇದನ್ನ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಸೇವನೆ ಮಾಡ್ರಿ. ಇನ್ನ ನುಗ್ಗೆ ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಇರೋರು ನಿಮ್ ಕನ್ಸಲ್ಟೆಂಟ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಇದನ್ನ ಸೇವನೆ ಮಾಡಬಹುದು. ಸಿಕೆಡಿ ಪ್ರಾಬ್ಲಮ್ ಇದ್ದವರು ಆದಷ್ಟು ಇದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ರಿ. ಅನೇಕ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ಹೊಂದಿರುವಂತಹ ಈ ನುಗ್ಗೆನ ನೀವು ರೆಗ್ಯುಲರ್ ಆಗಿ ಸೇವನೆ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಬರ್ತೈತಿ. ನ್ಯಾಚುರಲಿ ಲಿವರ್ ಮತ್ತೆ ಕಿಡ್ನಿ ಡಿಟಾಕ್ಸಿಫಿಕೇಶನ್ ಆಗುದು, ಆಮೇಲೆ ನಿಮ್ ಬ್ಲಡ್ ಪ್ಯೂರಿಫೈ ಆಗ್ತೈತಿ. ಸ್ಕಿನ್, ಹೇರು, ಐ ಮತ್ತೆ ಬೋನ್ಸ್, ಮಸಲ್ಸ್ ಕೂಡ ಅದ್ರ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾವು. ಇಷ್ಟೇ ಅಲ್ದ ಕಾನ್ಸ್ಟಿಪೇಷನ್ ಗೆ ಸೊಲ್ಯೂಷನ್ ಸಿಗುತ್ತ, ವೇಟ್ ಮ್ಯಾನೇಜ್ಮೆಂಟ್, ಹಾರ್ಮೋನ್ಸ್ ಗಳು ಕೂಡ ನಾರ್ಮಲ್ ಆಗ್ತಾವ. ಸೊ ನುಗ್ಗೆ ಪೌಡರ್ ಅನ್ನ ಸೇವನೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಸಜೆಷನ್ಸ್ ಗಳನ್ನ ಫಾಲೋ ಮಾಡ್ರಿ. ಆದಷ್ಟು ಫ್ರೆಶ್ ಹೋಮ್ ಮೇಡ್ ನುಗ್ಗೆ ಪುಡಿನ ಮಾಡ್ರೇಷನ್ ಒಳಗ್ ಸೇವನೆ ಮಾಡ್ಕೊಡ್ರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ.